press the bell icon on the YouTube app and never miss another update. Hello students, let us continue our discussion in basic geometrical ideas. Welcome to the class. We already learnt what is the definition of circle. Circle is a closed figure moving from fixed point from a fixed distance. ಆ ಫಿಕ್ಸ್ಡ್ ಪಾಯಿಂಟ್ನ ಏನಂತ ಹೇಳ್ತೀವಿ, ಸೆಂಟರ್ ಅಂತ ಹೇಳ್ತೀವಿ. ಫಿಕ್ಸ್ಡ್ ಡಿಸ್ಟೆನ್ಸ್. ಸೊ ಈ ಫಿಕ್ಸ್ಡ್ ಡಿಸ್ಟೆನ್ಸ್ನ ಓ ಎನ ನಾವು ಏನಂತ ಹೇಳ್ತೀವಿ, ರೇಡಿಯಸ್ ಅಂತ ಹೇಳ್ತೀವಿ. ಓ ಎ ಲೈನ್ ಸೆಗ್ಮೆಂಟ್ ಓ ಎ ಏನು ರೆಪ್ರೆಸೆಂಟ್ ಮಾಡುತ್ತೆ, ನಮಗೆ ರೇಡಿಯಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ಥರ ಪಾಯಿಂಟ್ ಓ ಏನು ರೆಪ್ರೆಸೆಂಟ್ ಮಾಡುತ್ತೆ, ನಮಗೆ ಸೆಂಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಲೆಟ್ ಅಸ್ ಲರ್ನ್ some more new definitions in this class. So our next definition is diameter. You might have been heard about diameter. What is diameter? Diameter ಬಗ್ಗೆ ಕೇಳಿರ್ತೀರ ನೀವು. Diameter ಅಂದರೆ ಯೂಶಲಿ ಡಬಲ್ ಆಫ್ ರೇಡಿಯಸ್ ಅಂತ ಹೇಳ್ತೇವೆ. It is similarly like radius. It is the ಲೆಂತ್ ಆಫ್ ಲೈನ್ ಸೆಗ್ಮೆಂಟ್. ಇಲ್ಲೂ ಕೂಡ ನಾವು ಲೈನ್ ಸೆಗ್ಮೆಂಟ್ನೇ ತೊಗೊತೀವಿ, ಡಯಾಮೀಟರಲ್ಲೂ ಅಷ್ಟೇ ಲೈನ್ ಸೆಗ್ಮೆಂಟ್ನೇ ತೊಗೊತೀವಿ. ಇಟ್ ಈಸ್ ದ ಲೆಂತ್ ಆಫ್ ಲೈನ್ ಸೆಗ್ಮೆಂಟ್ ನಾವು ರೇಡಿಯಸ್ಸಲ್ಲಿ ಸೆಂಟರಿಂದ ತಗೊಳ್ತೀವಿ, ಬಟ್ ಇಲ್ಲಿ ವಿಚ್ ಜಾಯಿಂಟ್ಸ್ two points, which joins any 2 points of a circle this is very important, passing through the center of the circle, passing through the center of a circle. This is the definition of diameter. Passing through the center ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. Underline this. It is the length of line segment. Length of line segment which joins. Length of line segment ಅಂದರೆ ಯಾವುದೋ ಒಂದು ಲೈನಿನ ಮೆಷರ್ಮೆಂಟ್ ಹೇಳ್ತಾ ಇದ್ದೀವಿ. ವಿಚ್ ಜಾಯಿಂಟ್ಸ್ ಅದು ಯಾವ ಥರ ಇರುತ್ತೆ ಲೈನ್ ಅಂದರೆ, ವಿಚ್ ಜಾಯಿಂಟ್ಸ್ ಎನಿ 2 ಪಾಯಿಂಟ್ಸ್ ಆಫ್ ಎ ಸರ್ಕಲ್. ಈಗ ಒಂದು ಸರ್ಕಲ್ನ ಡ್ರಾ ಮಾಡ್ತಿದ್ದೀವಿ ಅಂದರೆ ನೀವು ಒಂದಷ್ಟು ಪಾಯಿಂಟ್ಸ್ನ ಜಾಯಿನ್ ಮಾಡಿದಾಗೆ ನಮಗೆ ಸರ್ಕಲ್ ಸಿಗೋದು. ಆದರೆ ನಾವು ತುಂಬ ಹತ್ತತ್ರ ಪಾಯಿಂಟ್ಸ್ನ ಜಾಯಿನ್ ಮಾಡಿರ್ತೀವಿ ಅಲ್ವಾ, ಅದಕ್ಕೆ ನಮಗೆ ಆ ಪಾಯಿಂಟ್ಸ್ ಕಾಣಲ್ಲ ಅಷ್ಟೇ. ಸೊ ಇಫ್ ಯು ಅಸ್ಯೂಮ್ ದಿಸ್ ಆ್ಯಸ್ ಸರ್ಕಲ್, ವಾಟ್ ದೇ ಆರ್ ಟೆಲ್ಲಿಂಗ್ ಅಕಾರ್ಡಿಂಗ್ ಟು ಅ ಡೆಫಿನೇಷನ್, if this is a center, let us assume this is a center, it is the length of line segment which joins any 2 points of the circle. ಅಂದರೆ ಯಾವುದಾದ್ರೂ ಎರಡು ಪಾಯಿಂಟ್ಸ್, ಎರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಪಾಸಿಂಗ್ ಥ್ರೂ ಅ ಸೆಂಟರ್, ಆ ಎರಡು ಪಾಯಿಂಟ್ಸ್ನ ಜಾಯಿನ್ ಮಾಡೋವಂಥ ಲೈನು ಯಾವಾಗಲೂ ನಮಗೆ ಸೆಂಟರಿಂದನೇ ಪಾಸ್ ಆಗಬೇಕು. ಆ ಥರ ಲೈನ್ನ ನಾವೇನಂತ ಹೇಳ್ತೀವಿ, ಡಯಾಮೀಟರ್. ಇದು ಒಂದು ಪಾಯಿಂಟ್ ಆನ್ ದ ಸರ್ಕಲ್. ಹಿಯರ್ ದಿಸ್ ಇಸ್ ಆಲ್ಸೋ ಎ ಪಾಯಿಂಟ್ ಆನ್ ದ ಸರ್ಕಲ್. ಇಫ್ ಯು ಜಾಯಿನ್ ದೀಸ್ 2 ಪಾಯಿಂಟ್ಸ್, if it passes through a center, then you can call this line segment as diameter. ಯಾವುದು ಲೈನ್ ಸೆಗ್ಮೆಂಟು ಸೆಂಟರಿಂದ ಪಾಸ್ ಆಗಬೇಕು, ಆ ಲೈನ್ ಸೆಗ್ಮೆಂಟ್ನ ನಾವೇನಂತ ಹೇಳ್ತೀವಿ, ಡಯಾಮೀಟರ್ ಅಂತ ಹೇಳ್ತೀವಿ. ಈಸ್ ಇಟ್ ಕ್ಲಿಯರ್? So 2 points join any 2 points of a circle passing through the center. I'll give one example. Assume it is a circle. Here is the center. ಇಲ್ಲೂ ತುಂಬ ಪಾಯಿಂಟ್ಸ್ ಇದೆ ನಮಗೆ. ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಈ ಎರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ನಮಗೆ ಡಯಾಮೀಟರ್ ಆಗುತ್ತಾ? ಥಿಂಕ್ ಮಾಡಿರಿ. ಇದು ಡಯಾಮೀಟರ್ ಆಗಲ್ಲ. ವೈ? ಬಿಕಾಸ್ ಒಂದು ಕಂಡೀಷನ್ ಈಸ್ ದೇರ್. ಈ ಲೈನ್ ಸೆಗ್ಮೆಂಟ್ ನಮಗೆ ಯಾವಾಗಲೂ
ಇಟ್ ಶುಡ್ ಪಾಸಿಂಗ್ ಥ್ರೂ ದ ಸೆಂಟರಿಂದನೇ ಪಾಸ್ ಆಗಬೇಕು. ಇಲ್ಲಿ ಸೆಂಟರಿಂದ ಪಾಸ್ ಆಗಿಲ್ಲ ಈ ಲೈನ್, ಸೊ ಇಟ್ ಈಸ್ ನಾಟ್ ಡಯಾಮೀಟರ್. ದಿಸ್ ಇಸ್ ನಾಟ್ ಎ ಡಯಾಮೀಟರ್. ಇಫ್ ಯು ರೈಟ್ ಲೈಕ್ ದಿಸ್, ಸಿ ಇಫ್ ಯು ರೈಟ್ ಲೈಕ್ ದಿಸ್, ಇಲ್ಲಿ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ವಿ, it is passing through a center, so you can call that as diameter. In case if you draw like this, this is not a diameter because ಇಲ್ಲಿ 1 point of circle ಇಂದ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿ ಎಂಡ್ ಮಾಡಬೇಕಾದ್ರೆ ಇನ್ನೊಂದು ಪಾಯಿಂಟ್ ಆಫ್ ಸರ್ಕಲ್ಗೆ ನಾವು ಜಾಯಿನೇ ಮಾಡಿಲ್ಲ, ಇದು ಕೂಡ ನಮಗೆ ಡಯಾಮೀಟರ್ ಆಗಲ್ಲ. 2 ಪಾಯಿಂಟ್ ಆಫ್ ಸರ್ಕಲ್ನ ಜಾಯಿನ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಕಂಡೀಷನ್, ಇಟ್ ಶುಡ್ pass through a center. Now I'll assume it is clear for you what is diameter. Diameter ಅಂದರೆ ಈ ಥರ ಹಿಂಗೆ ಬರೆದ್ರೆ ಇದ್ಯಾವುದು ಡಯಾಮೀಟರ್ ಆಗಲ್ಲ ನಮಗೆ. ಇಲ್ಲಿ ಪಾಯಿಂಟ್ ಆಫ್ ದ ಸರ್ಕಲ್ ಅಂದರೆ ಯಾವಾಗಲೂ ಸರ್ಕಲ್ನ ಮೇಲ್ಗಡೆನೇ ಇರುತ್ತೆ, ಅದು ನಮಗೆ ಪಾಯಿಂಟ್ಸ್ ಆಫ್ ದ ಸರ್ಕಲ್. ಸೊ ಇನ್ ದಿಸ್ ಡಯಾಗ್ರಾಮ್ if you write like this, ಸೊ ಇದನ್ನ ಎಕ್ಸ್ಟೆಂಡ್ ಮಾಡಿದರೆ ನಮಗೇನಾಗುತ್ತೆ, ಎ ಬಿ ಈಸ್ ಎ ಡಯಾಮೀಟರ್. ಎ ಬಿ ಈಸ್ ಎ ಡಯಾಮೀಟರ್. ಸಿ ಓ ಎನು ನಮಗೆ ಒಂದು ರೇಡಿಯಸ್ ಆಗುತ್ತೆ, ಓ ಬಿನೂ ನಮಗೆ ಒಂದು ರೇಡಿಯಸ್ ಆಗುತ್ತೆ, ಯಾಕಂದರೆ ಇದು ಕೂಡ ಫಿಕ್ಸ್ಡ್ ಡಿಸ್ಟೆನ್ಸ್ ಇದೆ, ಇದು ಕೂಡ ಫಿಕ್ಸ್ಡ್. ಎರಡು ರೇಡಿಯಸ್ನ ಜಾಯಿನ್ ಮಾಡಿದ್ರೆ ನಮಗೇನಾಗುತ್ತೆ, ಒಂದು ಡಯಾಮೀಟರ್ ಸಿಗುತ್ತೆ. ಈಸ್ ಇಟ್ ಕ್ಲಿಯರ್? 2 ರೇಡಿಯಸ್ನ ನಾವು ಜಾಯಿನ್ ಮಾಡ್ತಾ ಹೋದರೆ ನಮಗೆ ಒಂದು ಡಯಾಮೀಟರ್ ಸಿಗುತ್ತೆ. ರೇಡಿಯಸ್ 2 ಸೆಂಟಿಮೀಟರ್ ಇದ್ದರೆ ಡಯಾಮೀಟರ್ ನಮಗೆ 4 ಸೆಂಟಿಮೀಟರ್ ಇರುತ್ತೆ. ದಿಸ್ ಇಸ್ ಅಬೌಟ್ ಡಯಾಮೀಟರ್. ನೌ ಲೆಟ್ ಅಸ್ ಸ್ಟಾರ್ಟ್ ಒನ್ ಮೋರ್ ಡೆಫಿನೇಷನ್. ಈಸ್ ಇಟ್ ಕ್ಲಿಯರ್? ಡೆಫಿನೇಷನ್ ಆಫ್ ಸರ್ಕಲ್ ಆ್ಯಂಡ್ diameter. Now let us discuss about circumference. What is circumference? ಸರ್ಕಂಫರೆನ್ಸ್ ನಾವು ಕನ್ನಡದಲ್ಲಿ ಸುತ್ತ ಅಳತೆ ಅಂತ ಹೇಳ್ತೀವಿ. ಸುತ್ತ ಅಂದರೆ ಸರ್ಕಲಿನ ಸುತ್ತ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಲ್ವಾ, ಅದನ್ನು ನಾವೇನಂತ ಕರಿತೀವಿ, ಸರ್ಕಂಫರೆನ್ಸ್. ದ ಡಿಸ್ಟೆನ್ಸ್ ಅರೌಂಡ್ ಎ ಸರ್ಕಲ್. ದ ಡಿಸ್ಟೆನ್ಸ್ ಅರೌಂಡ್ ಎ ಸರ್ಕಲ್. Circle is called circumference. Let us see what is the practical meaning of circumference. ಈಗ ಒಂದು ವೈರ್ ಇರುತ್ತೆ ನಿಮ್ಮ ಕೈಲಿ, ಆ ವೈರ್ನ ನೀವು ಸರ್ಕಲ್ ಶೇಪಲ್ಲಿ ಸರ್ಕಲ್ ಶೇಪ್ ಮಾಡ್ತೀರ. ಸರ್ಕಲ್ ಶೇಪ್ ಮಾಡಿ ಈ ಥರ ಇರ್ತೀರ. If you assume this is a wire, if you make circle shape, this is a wire. ನಮಗೆ ಸರ್ಕಂಫರೆನ್ಸ್ ಎಷ್ಟು ಗೊತ್ತಾಗಬೇಕು ಈ ಸರ್ಕಲ್ದು ಅಂತ ಏನು ಮಾಡ್ತೀನಿ, ನೀವು ವೈರ್ನ ಜಾಯಿನ್ ಮಾಡಿ ಸರ್ಕಲ್ ಮಾಡಿರ್ತೀರಿ ಅಲ್ವಾ, ಆ ಜಾಯಿನ್ ಮಾಡಿರೋದನ್ನ ನಾವು ಮತ್ತೆ ತೆಗಿತೀವಿ. ಆ ಜಾಯಿನಿಂಗ್ ಪಾಯಿಂಟ್ನ ತೆಗೆದು ಅಂದರೆ ನಮಗೆ ಮತ್ತೆ ಸಿಂಗಲ್ ವೈರ್ ಸಿಗುತ್ತೆ ಅಲ್ವಾ, ಆ ಸಿಂಗಲ್ ವೈರ್ನ ಮೆಷರ್ಮೆಂಟ್ ಮಾಡಿದಾಗ ಎಷ್ಟು ಇರುತ್ತೆ ಅಲ್ವಾ, ಅದನ್ನ ನಾವೇನಂತ ಹೇಳ್ತೀವಿ, ಸರ್ಕಂಫರೆನ್ಸ್. ಸಿ ಒಂದು ವೈರ್ನ ನಾವು ಈ ಥರ ಸುತ್ತಿರ್ತೀವಿ ಸರ್ಕಲ್ ಶೇಪಲ್ಲಿ, ಇದನ್ನ ನಾವು ಆ ಸುತ್ತಿರೋದನ್ನ ತೆಗೆದ್ರೆ ಒಂದು ವೈರ್ ಇಷ್ಟು ಡಿಸ್ಟೆನ್ಸ್ ಮೆಷರ್ ಮಾಡ್ತೀರಿ ಅಲ್ವಾ, ಆ ಡಿಸ್ಟೆನ್ಸ್ನ ನಾವೇನಂತ ಹೇಳ್ತೀವಿ, ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ದ ಡಿಸ್ಟೆನ್ಸ್ ಅರೌಂಡ್ ಎ ಸರ್ಕಲ್ ಈಸ್ ಕಾಲ್ಡ್ ಸರ್ಕಂಫರೆನ್ಸ್. ಇದಿಷ್ಟು ಇದೆ ಅಲ್ವಾ, ಇದನ್ನ ನಾವು ಔಟ್ಸೈಡ್ ಡಿಸ್ಟೆನ್ಸ್ ಮಾತ್ರ. ಇನ್ಸೈಡ್ ಏನಿದೆ, ಇನ್ಸೈಡ್ ಎಷ್ಟಿದೆ ಅಂತ, ಸ್ಪೇಸ್ ಎಷ್ಟಿದೆ ಅಂತ ಬೇಡ ನಮಗೆ, ಜಸ್ಟ್ ಔಟ್ಸೈಡ್. ಈಗ ಒಂದು ಗ್ಲೋಬ್ ಇರುತ್ತೆ, ನಿಮ್ಮ ಹತ್ರ ಒಂದು ಬಾಲ್ ಇರುತ್ತೆ ಅಂತ ಅಸ್ಯೂಮ್ ಮಾಡಿಕೊಡ್ರಿ. ಆ ಬಾಲಿಂದು ಸರ್ಕಂಫರೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ಒಂದು ಟೇಪ್ ತೊಗೋಬೇಕು. ಆ ಟೇಪ್ನ ನಾವು ಈ ಎಂಡಿಂದ ತೊಗೊಂಡು ಔಟ್ಸೈಡ್ ಇಲ್ಲಿಗೆ ಮತ್ತೆ ಒಂದು ಜಾಯಿನ್ ಮಾಡಿದ್ರೆ ನಮಗೆ ಎಷ್ಟು ಔಟ್ಸೈಡ್ ಲೆಂತ್ ಏನಿರುತ್ತೆ ಅದು ಸಿಗುತ್ತಲ್ಲ, ಅದನ್ನ ನಾವು ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ದಟ್ ಈಸ್ ಅ ಡೆಫಿನೇಷನ್ ಆಫ್ ಸರ್ಕಂಫರೆನ್ಸ್. ನೌ ಲೆಟ್ ಅಸ್ ಲರ್ನ್ ದ ಡೆಫಿನೇಷನ್ ಆಫ್ ಕಾರ್ಡ್. ಸೊ
ವಾಟ್ ಈಸ್ ಕಾರ್ಡ್? ಕೆಲವರು ಇದನ್ನ ಕಾರ್ಡ್ನ ಚಾರ್ಡ್ ಅಂತ ಕೂಡ ಪ್ರೊನೌನ್ಸ್ ಮಾಡ್ತಾರೆ. ಬೋತ್ ಆರ್ ಕರೆಕ್ಟ್. ಕಾರ್ಡ್ ಆರ್ ಚಾರ್ಡ್, ಯು ಕ್ಯಾನ್ ಕಾಲ್ ಎನಿಥಿಂಗ್. ದ ಡೆಫಿನೇಷನ್ ಆಫ್ ಕಾರ್ಡ್ ಈಸ್ ದ ಲೈನ್ ಸೆಗ್ಮೆಂಟ್ joining any two points of circle. ನೀವು ಈ ಡೆಫಿನೇಷನ್ನ ರೀಡ್ ಮಾಡಿದ್ರೆ ನಿಮಗೆ ಒಂದು ಡೆಫಿನೇಷನ್ ನೆನಪಾಗುತ್ತೆ, ಅದು ಡಯಾಮೀಟರ್ ಡೆಫಿನೇಷನ್. ಅದು ಇದೇ ಥರನೇ ಇದೆ ಅಲ್ವಾ? ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಎನಿ 2 points ಆಫ್ ಸರ್ಕಲ್. ಯಾವುದಾದ್ರೂ 2 points ಆಫ್ ಸರ್ಕಲ್ನ ಜಾಯಿನ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಕಾರ್ಡ್ ಸಿಗುತ್ತೆ. ಸೊ ಈ ಎಲ್ಲ ಸರ್ಕಲ್ ಮೇಲ್ಗಡೆನೂ ಪಾಯಿಂಟ್ಸ್ ಇರುತ್ತೆ ಅಂತ ಹೇಳಿದೆ ನಾನು. ಆ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ, ಇಫ್ ಯು ಜಾಯಿನ್ ಎನಿ 2 points ಆನ್ ದ ಸರ್ಕಲ್, ನೀವು ಇದೇ ಥರ ಜಾಯಿನ್ ಮಾಡಬೇಕು ಅಂತೇನಿಲ್ಲ, ಯಾವ ಥರ ಬೇಕಾದರೂ ಜಾಯಿನ್ ಮಾಡ್ಬೋದು. ಇ ಎಫ್. ಸೊ ನೀವು ಇಲ್ಲಿ 2 pointsನ ತೊಗೊಂಡು ಇಲ್ಲೂ ಡ್ರಾ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಅದು ಕೂಡ ನಾವು ಕಾರ್ಡ್ ಅಂತಲೇ ಹೇಳ್ಬೋದು. ಇ ಎಫ್. ನೀವು ಎಲ್ಲಿ ಬೇಕಾದರೂ ಡ್ರಾ ಮಾಡ್ಬೋದು. ಎನಿ 2 points ಹಿಂಗೆ ತೊಗೋಬೋದು, ವರ್ಟಿಕಲ್ ಆಗಾದರೂ ಡ್ರಾ ಮಾಡ್ಬೋದು, ಹಾರಿಸಂಟಲ್ ಆಗೋದು ಡ್ರಾ ಮಾಡ್ಬೋದು. ನೀವು 2 pointsನ ಜಾಯಿನ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಅಲ್ಲಿ ನಮಗೆ ಕಾರ್ಡ್ ಸಿಗುತ್ತೆ. ಸಿ, ಡಯಾಮೀಟರ್ ಈಸ್ ಆಲ್ಸೋ ಎ ಕಾರ್ಡ್. ಡಯಾಮೀಟರ್, ಸಿ, ಡಯಾಮೀಟರಲ್ಲೂ ನಾವು 2 pointsನ ಜಾಯಿನ್ ಮಾಡ್ತೀವಿ. 2 points ಆಫ್ ದ ಸರ್ಕಲ್ನ ಜಾಯಿನ್ ಮಾಡ್ತೀವಿ. ಡಯಾಮೀಟರಲ್ಲಿ ಒಂದು ಎಕ್ಸ್ಟ್ರಾ ಕಂಡೀಷನ್ ಇದೆ, ಇಟ್ ಶುಡ್ ಪಾಸಸ್ ಥ್ರೂ ದ ಸೆಂಟರ್. ಬಟ್ ಇನ್ ಕಾರ್ಡ್ ದೆರ್ ಈಸ್ ನೋ ಕಂಡೀಷನ್. 2 points ಆಫ್ ದ ಸರ್ಕಲ್ನ ಜಾಯಿನ್ ಮಾಡಿದ್ರೆ ಆಯಿತು. ಸೊ ಈ ಡಯಾಮೀಟರ್ ಏನಿದೆ ಅಲ್ವಾ, ಎ ಬಿ ಈಸ್ ಎ ಡಯಾಮೀಟರ್. ನಾವೇನಂತ ಹೇಳ್ಬೋದು ಅಂದರೆ, ಡಯಾಮೀಟರ್ ಈಸ್ ಎ ಬಿಗ್ಗೆಸ್ಟ್ ಕಾರ್ಡ್ ಅಂತ ಹೇಳ್ತೀವಿ. ಈಸ್ ಇಟ್ ಕ್ಲಿಯರ್? ಈಗ ನೀವು ಇಲ್ಲಿ ಡ್ರಾ ಮಾಡ್ತಾ ಹೋದರೆ ಮತ್ತೆ ನಮಗೆ ಚಿಕ್ಕದು ಸಿಗ್ತಾನೆ ಹೋಗುತ್ತೆ, ಸ್ಮಾಲರ್ ಸಿಗುತ್ತೆ. ಡಯಾಮೀಟರಿಗಿಂತ ದೊಡ್ಡ ಕಾರ್ಡ್ನ ನೀವು ಡ್ರಾ ಮಾಡೋಕ್ಕೆ ಆಗೋಲ್ಲ. ಇದು ಡಯಾಮೀಟರ್ ಅಲ್ವಾ, ಇಲ್ಲಿ ಡ್ರಾ ಮಾಡ್ತಾ ಹೋಗ್ರಿ ನಮಗೆ ಇನ್ನೂ ಚಿಕ್ಕದೇ ಸಿಗುತ್ತೆ. ಸೊ ಡಯಾಮೀಟರ್ ಈಸ್ ಎ ಬಿಗ್ಗೆಸ್ಟ್ ಕಾರ್ಡ್ ಅಂತ ಹೇಳ್ತೀವಿ. ಓಕೆ, ಡಯಾಮೀಟರ್ ಈಸ್ ಎ ಬಿಗ್ಗೆಸ್ಟ್ ಕಾರ್ಡ್. Now it is clear for you what is the definition of diameter and what is the definition of chord. Is it clear? So let us learn the definition of arc. Arc ಅಂತ ಕೇಳಿರ್ತೀರಿ ನೀವು. Arc ಅಂದರೆ ಯೂಶಲಿ portion of circle ಅಂತ ಹೇಳ್ತೀವಿ. Arc is a portion of circle. Portion ಅಂದರೆ part ಅಂತ ಹೇಳ್ತೀವಿ. Portion of a circle. See, we are already written here. If you take this as this circle, ಇದಷ್ಟು ಪೋರ್ಷನ್ ನೀವು ಎಲ್ಲಿ ಬೇಕಾದರೂ ತೊಗೋಬೋದು, ಇಲ್ಲೂ ತೊಗೋಬೋದು, ಎಲ್ಲಿ ಬೇಕಾದರೂ ತೊಗೋಬೋದು. ಐ ಟೇಕ್ ಹಿಯರ್. ಇದು ಒಂದು ಪೋರ್ಷನ್ ಆಫ್ ಸರ್ಕಲ್ ಆಗುತ್ತೆ ಅಲ್ವಾ, ಇದನ್ನು ನಾವೇನಂತ ಹೇಳ್ಬೋದು? ಈ ಪೋರ್ಷನ್ ಆಫ್ ಸರ್ಕಲ್ ಇದಿಷ್ಟು. ನಾನು ಯಾವುದು ಈ ಬೇರೆ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಅದನ್ನು ನಾವೇನಂತ ಹೇಳ್ತೀವಿ? ಆರ್ಕ್ ಅಂತ ಹೇಳ್ತೀವಿ. ಯೂಶ್ವಲಿ ನೀವು ಹೇಳಿರ್ಬೋದು ಅಲ್ಲೊಂದು ಆರ್ಕ್ ಇದೆ ಅಂತ ಹೇಳ್ತೀವಿ. ಆರ್ಕ್ ಅಂದರೆ ಈ ಥರ ಶೇಪ್, ಪೋರ್ಷನ್ ಆಫ್ ಸರ್ಕಲ್ ಬಂದಿರುತ್ತಲ್ಲ, ಅದನ್ನ ನಾವು ಆರ್ಕ್ ಅಂತ ಹೇಳ್ತೀವಿ. ಇಷ್ಟೇ ಇರಬೇಕು ಅಂತೇನಿಲ್ಲ, ಇಷ್ಟು ಕೂಡ ಇರ್ಬೋದು. ಒಟ್ಟು ಅದು ಫುಲ್ ಸರ್ಕಲ್ ಆಗಿರಲ್ಲ, ಪೋರ್ಷನ್ ಆಫ್ ಎ ಸರ್ಕಲ್, ಸ್ವಲ್ಪ ಪೋರ್ಷನ್ ಆಗಿರುತ್ತೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ? ಆರ್ಕ್ ಅಂತ ಹೇಳ್ತೀವಿ. ಸೊ ಹಿಯರ್ ಎ ಬಿ ಈಸ್ ಆ್ಯನ್ ಆರ್ಕ್. ಇಲ್ಲಿ ಎ ಬಿ ಅನ್ನೋದು ಆರ್ಕ್ ಆಗುತ್ತೆ. ರಿಮೆಂಬರ್, ಆರ್ಕ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಸಿಂಬಲ್ ಇದೆ. ದಿಸ್ ಇಸ್ ಅ ಸಿಂಬಲ್. ಎ ಬಿ ಈಸ್ ಆ್ಯನ್ ಆರ್ಕ್. This is about arc. Is it clear? So let us learn 2 more definitions. That is about sector and segment.
let us learn the definition of sector. So first let us draw what is sector. Sector ಅಂದರೆ ಏನು ಅಂತ ಡ್ರಾ ಮಾಡೋಣ, ಆಮೇಲೆ ಡೆಫಿನೇಷನ್ ಕಲಿಯೋಣ, ಆವಾಗ ಈಸಿ ಆಗುತ್ತೆ. So if you draw the circle, here is the center point. Sector ಅಂದರೆ ಏನು ಅಂತಂದರೆ, see these are two radii. radii ಅಂದರೆ ಎರಡು ರೇಡಿಯಸ್, ಒಂದಕ್ಕಿಂತ ಜಾಸ್ತಿ ರೇಡಿಯಸ್ ಇದ್ದರೆ ನಾವು ಅದನ್ನ ಏನಂತ ಕರಿತೀವಿ, ರೇಡಿಐ. ರೇಡಿಐ ಅಂದರೆ ಪ್ಲೂರಲ್. ಇಲ್ಲಿ 2 ರೇಡಿಯಸ್ನ ಡ್ರಾ ಮಾಡಿದ್ದೀವಿ. ಇಲ್ಲಿ ಒಂದು ಆರ್ಕ್ ಇದೆ ನಮಗೆ. ಸೊ 2 ರೇಡಿಯಸ್ ಆ್ಯಂಡ್ 1 ಆರ್ಕ್. ಈ ಇಂಟೀರಿಯರ್ ಪೋರ್ಷನ್ ಏನಿದೆ ಅಲ್ವಾ, ಈ ಇನ್ಸೈಡ್ ಪೋರ್ಷನ್ನ ನಾವೇನಂತ ಕರಿತೀವಿ, ಸೆಕ್ಟರ್ ಅಂತ ಕರಿತೀವಿ. ದಿಸ್ ಇಸ್ ಅ ಸೆಕ್ಟರ್. ಸೆಕ್ಟರ್ ಅಂದರೆ ನಮಗೆ ಏನೇನು ಇರಬೇಕು, 2 ರೇಡಿಯಸ್ ಆ್ಯಂಡ್ 1 ಆರ್ಕ್. ಇಂಟೀರಿಯರ್ ಪೋರ್ಷನ್ ಅನ್ನ, ಇನ್ಸೈಡ್ ಪೋರ್ಷನ್ನ ನಾವೇನಂತ ಕರಿತೀವಿ, ಸೆಕ್ಟರ್. ನೀವೀಗ ಅಸ್ಯೂಮ್ ಮಾಡ್ಕೋಬೋದು, ಯೂಶಲಿ ವಾಟರ್ ಮೆಲನ್ನ ತಗೊಂಡಾಗ ನಮಗೆ ಅವ್ರು ಈ ಶೇಪಲ್ಲಿ ಕಟ್ ಮಾಡಿ ಕೊಡ್ತಾರೆ. ಅಂದರೆ ಹಿಂಗೊಂದು ಆ ಥರ ನಾವು ಕಟ್ ಮಾಡಿದ್ರೆ ನಮಗೆ ಒಂದು ಪೀಸ್ ಸಿಗುತ್ತೆ ಅಲ್ವಾ, ಅದು ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಈ ಥರ ಈ ಶೇಪಲ್ಲಿ ಏನು ಹೊರಗಡೆ ತೆಗಿತೀವಿ ಅಲ್ವಾ ನಾವು ವಾಟರ್ ಮೆಲನ್ನ ಕಟ್ ಮಾಡಿ, ಆ ಪೀಸ್ನ ನಾವೇನಂತ ಹೇಳ್ಬೋದು, ಸೆಕ್ಟರ್ ಅಂತ ಹೇಳ್ಬೋದು. ಲೆಟ್ ಅಸ್ ನೌ ಡಿಸ್ಕಸ್ ದ ಡೆಫಿನೇಷನ್ ಆಫ್ ಸೆಕ್ಟರ್. ಯಾಕೆಂದರೆ ಅಲ್ಲಿ ಇಂಟೀರಿಯರ್ ಪೋರ್ಷನ್ ಸೆಂಟರ್ ತನಕನೂ ಬಂದಿರುತ್ತೆ ಅಲ್ವಾ. ಸೊ ಏನಂತ ಹೇಳ್ಬೋದು ಡೆಫಿನೇಷನಲ್ಲಿ, ಇಟ್ ಈಸ್ ದ ರೀಜನ್ ಆಫ್ ಇಂಟೀರಿಯರ್. It is the region of interior of the circle. ಆ ಇಂಟೀರಿಯರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ನಮಗೆ, ಎನ್ಕ್ಲೋಸ್ಡ್ ಬೈ 2 ರೇಡಿಯಸ್ ಆ್ಯಂಡ್ 1 ಆರ್ಕ್. ಇಂಟೀರಿಯರ್ ಆಫ್ ಎ ಸರ್ಕಲ್. ಫಸ್ಟು ನೀವು ಡಯಾಗ್ರಾಮ್ನ ಬರ್ಕೊಂಡ್ರೆ ಡೆಫಿನೇಷನ್ ಈಸಿ ಆಗುತ್ತೆ. ಸೊ ಎನ್ಕ್ಲೋಸ್ಡ್, ಏನಿಂದ ಎನ್ಕ್ಲೋಸ್ ಆಗಿದೆ, ಎನ್ಕ್ಲೋಸ್ಡ್ ಬೈ 2 ರೇಡಿಐ. 2 ರೇಡಿಐ ಆ್ಯಂಡ್ 1 ಆರ್ಕ್. ಇಲ್ಲಿ ಒಂದು ಆರ್ಕ್ ಇದೆ ಅಲ್ವಾ, ಸೊ ಈ ಆರ್ಕ್ ಕೂಡ ಇನ್ಕ್ಲೂಡ್ ಆಗಿದೆ, ಆ್ಯಂಡ್ 1 ಆರ್ಕ್. ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಸೆಕ್ಟರ್. ಲೆಟ್ ಅಸ್ ಲರ್ನ್ ಹೌ ಟು ರೆಪ್ರೆಸೆಂಟ್ ಸೆಕ್ಟರ್. So if you write, this is O and this is B, A and this is B. So OAB is a sector. OAB is a sector. This is about sector. Let us learn the last definition, that is segment. Segment ಕೂಡ ನಮಗೆ ಸೆಕ್ಟರಿಗೆ ಸಿಮಿಲರ್ ಆಗಿದೆ. ಇಲ್ಲಿ ನಮಗೆ 2 ರೇಡಿಯಸ್ ಆ್ಯಂಡ್ 1 ಆರ್ಕ್ ಇತ್ತಲ್ವಾ, ಅದೇ ಸೆಗ್ಮೆಂಟ್ನ ತಗೊಂಡ್ರೆ ಇದನ್ನು ನಾವೇನಂತ ಹೇಳ್ತೀವಿ, ಕಾರ್ಡ್ ಅಂತ ಹೇಳ್ತೀವಿ. ಹೌದಾ, EF ಈಸ್ ಎ ಕಾರ್ಡ್. ಯಾಕೆ ಕಾರ್ಡ್ ಆಗುತ್ತೆ, ನಮಗೆ 2 ಪಾಯಿಂಟ್ಸ್ ಆಫ್ ದ ಸರ್ಕಲ್ನ ಜಾಯಿನ್ ಮಾಡಿದ್ದೀವಿ. ಸೊ ದಟ್ ಈಸ್ ಎ ಕಾರ್ಡ್. ಆ್ಯಂಡ್ ದಿಸ್ ಈಸ್ ಆರ್ಕ್. ದಿಸ್ ಇಸ್ ಆರ್. ಇಲ್ಲಿ ಇಂಟೀರಿಯರ್ ಪೋರ್ಷನ್ ಏನಿರುತ್ತೆ ಅಲ್ವಾ, ನಮಗೆ ಕಾರ್ಡ್ ಅಂದರೆ ನಾವು ಜಸ್ಟ್ ರಿಕಾಲ್ ದ ಡೆಫಿನೇಷನ್. ಇನ್ ಕಾರ್ಡ್ ವಿ ಆರ್ ಡಿಫೈನ್ಡ್ ಆ್ಯಸ್ ಲೈನ್ ಸೆಗ್ಮೆಂಟ್. ಒಂದು ಲೈನನ್ನು ಡ್ರಾ ಮಾಡಿ, ಆ ಲೈನ್ ಮಾತ್ರ ನಮಗೆ ಕಾರ್ಡ್ ಆಗುತ್ತೆ. ಅದೇ ಇಂಟೀರಿಯರ್ ಪೋರ್ಷನ್, ಈ ಪೋರ್ಷನ್ನ ಫುಲ್ ತೆಗೆದ್ರೆ ನಮಗೆ ಈ ಪೋರ್ಷನ್ ಏನು ಸಿಗುತ್ತೆ ಅದನ್ನ ನಾವು ಸೆಗ್ಮೆಂಟ್ ಅಂತ ಹೇಳ್ಬೋದು. ಈಗ ಒಂದು ವಾಟರ್ ಮೆಲನ್ ತೊಗೊಂಡು ಮೇಲ್ಗಡೆ ಒಂದು ಲೈನಲ್ಲಿ ನೀವು ತೆಗೆದ್ರೆ ಮೇಲ್ಗಡೆ ಏನು ಪೀಸ್ ಸಿಗುತ್ತೆ ಅಲ್ವಾ, ಆ ಪೀಸ್ನ ನಾವೇನಂತ ಹೇಳ್ತೀವಿ, ಸೆಗ್ಮೆಂಟ್ ಅಂತ ಹೇಳ್ತೀವಿ. ಈ ಶೇಪಲ್ಲಿದ್ದರೆ ಸೆಗ್ಮೆಂಟ್, ಈ ಟ್ರಯಾಂಗಲ್ ಶೇಪಲ್ಲಿ ಬಂದರೆ ನಮಗೆ ಸೆಕ್ಟರ್. ಡೋಂಟ್ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ ಸೆಗ್ಮೆಂಟ್ ಆ್ಯಂಡ್ ಸೆಕ್ಟರ್. ಇನ್ನು ಇದೇ ಥರ ಡೆಫಿನೇಷನ್ ಬರೀರಿ. ಇಟ್ ಈಸ್ ದ region of interior.
ಎಲ್ಲಿ ಇಂಟೀರಿಯರ್ನ ತಗೊಳ್ತೀವಿ, ಎಲ್ಲಿ ಬರೀ ಲೈನ್ ತೊಗೊತೀವಿ ಅಂತ ಗೊತ್ತಿರೋ. ಇಂಟೀರಿಯರ್ ಆಫ್ ಎ ಸರ್ಕಲ್ ಎನ್ಕ್ಲೋಸ್ಡ್ ಬೈ ಯಾವುದರಿಂದ ಎನ್ಕ್ಲೋಸ್ ಆಗಿದೆ? ಒನ್ ಕಾರ್ಡ್ ಆ್ಯಂಡ್ ಒನ್ ಆರ್ಕ್ ಮತ್ತು ಒಂದು ಕಾರ್ಡ್ನ ಎನ್ಕ್ಲೋಸ್ ಆಗಿದೆ by one chord and arc. So this is about the definition of segment. ನಾವು ಈಗ segment ಯಾವುದು ಅಂತ ಹೇಳ್ಬೋದು? EF, interior portion of EF is a segment. These are definition of circles, and these are some basic and very important definitions. By remembering these definitions, let us start the exercise problems. These are very easy if you learn the definitions. ನೀವು ಎಕ್ಸಸೈಸ್ ಪ್ರಾಬ್ಲಮ್ಸ್ಗೂ ಹೋಗೋಕ್ಕೂ ಮುಂಚೆ ರಿಪೀಟೆಡ್ ಆಗಿ ಈ ಡೆಫಿನೇಷನ್ಸ್ನ ರಿಕಾಲ್ ಮಾಡಿರಿ. ಒಂದು ಸರ್ಕಲ್ನ ಡ್ರಾ ಮಾಡಿ ಸೆಂಟರ್ ಯಾವುದು, ರೇಡಿಯಸ್ ಯಾವುದು, ಡಯಾಮೀಟರ್ ಯಾವುದು, ಕಾರ್ಡ್ ಯಾವುದು, ಡಿಫ್ರೆನ್ಸ್ ಬಿಟ್ವೀನ್ ಸೆಗ್ಮೆಂಟ್ ಆ್ಯಂಡ್ ಕಾರ್ಡ್, ಸೆಕ್ಟರ್, ಇದೆಲ್ಲ ಒಂದ್ಸಲ ರಿಕಾಲ್ ಮಾಡಿನೇ ನೀವು ಎಕ್ಸಸೈಸ್ ಪ್ರಾಬ್ಲಮ್ಸಿಗೆ ಹೋದರೆ ಈಸಿ ಆಗುತ್ತೆ. ಬ್ಲೈಂಡಾಗಿ ನೀವು ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದರೆ ತುಂಬ ಡೆಫಿನೇಷನ್ಸ್ ಕಾಂಪ್ಲಿಕೇಟ್ ಅಂತ ಅನ್ನಿಸ್ಬೋದು, ಬಟ್ ದೇ ಆರ್ ವೆರಿ ಈಸಿ. ಸೊ let us start. Recall all the definitions what you have learnt. Once you are perfect with the definitions, ಬರೀ ಬೈ ಹಾರ್ಟ್ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಡೆಫಿನೇಷನ್ಸ್ ಅರ್ಥ ಮಾಡಿಕೊಂಡ್ರೆ no need to by hand, you can write in your own sentence. So exercise 4.6, first question. From the figure identify, ಒಂದು ರೈಟ್ ಸೈಡ್ಗೆ ಫಿಗರ್ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ರೈಟ್ ದ ಫಿಗರ್ ಫಸ್ಟ್. ಸೊ ಯು ಹ್ಯಾವ್ ಟು ಯೂಸ್ ಕಂಪಾಸ್. ರಿಮೆಂಬರ್, ಕಂಪಾಸ್ ಯೂಸ್ ಮಾಡಿ ಎಲ್ಲ ಸರ್ಕಲ್ನ ಡ್ರಾ ಮಾಡಬೇಕು. O A C and this is B and here we have ED and P, here Q, and these two are shaded portions. ಈ shaded portions ನ ಈ ಥರ ಡ್ರಾ ಮಾಡೋಣ. ನೀವು ಶೇಡ್ ಕೂಡ ಮಾಡ್ಬೋದು. These are shaded portions. So let us answer one by one. From the figure identify the center. Which is the center? In the given figure, O, this point is the center point, right? So the center of a circle is O. The center of circle is O. Next, B, 3 radii, ರೇಡಿಯಸ್, 3 ರೇಡಿಯಸ್ ಬಗ್ಗೆ ಕೇಳ್ತಿದ್ದಾರೆ. ಸಿ, ನಮಗೆ ರೇಡಿಯಸ್ ಅಂದರೆ ರಿಮೆಂಬರ್ ದ ಡೆಫಿನೇಷನ್, ಫಿಕ್ಸ್ಡ್ ಡಿಸ್ಟೆನ್ಸ್ ಫ್ರಮ್ ಫಿಕ್ಸ್ಡ್ ಪಾಯಿಂಟ್. ಈ ಪಾಯಿಂಟಿಂದ ನಮಗೆ ಫಿಕ್ಸ್ಡ್ ಡಿಸ್ಟೆನ್ಸ್ ಯಾವುದಿದೆ ನೋಡಿರಿ. ಸೆಂಟರ್ ಪಾಯಿಂಟಿಂದ 3 ಇದೆ, ಒ ಸಿ, ಒ ಬಿ ಆ್ಯಂಡ್ ಒ ಎ ಆರ್ 3 radii. ಸೊ ಒ ಎ ಆ್ಯಂಡ್ ಒ ಬಿ ಆ್ಯಂಡ್ ಒ ಸಿ ಬಾರ್ ಆರ್ 3 radii. Next, C, diameter. That is, recall the definition. Diameter andrenu, it is the length of line segment which joins any 2 points of the circle. Any 2 points of the circle. One more condition, it should pass through a center. ಇಲ್ಲಿ ಸೆಂಟರಿಂದ ಪಾಸ್ ಆಗಿರೋ ಯಾವ ಲೈನು ಇಲ್ಲ, ಈ ಒಂದೇ ಲೈನು. ಎ ಸಿ ಈಸ್ ದ ಡಯಾಮೀಟರ್, ಇದು ಒಂದೇ ನಮಗೆ ಸೆಂಟರಿಂದ ಪಾಸ್ ಆಗಿದೆ. ಸೊ ಎ ಸಿ ಈಸ್ ಅ ಡಯಾಮೀಟರ್. ಕೆಲವರು ಏನು ಮಿಸ್ಟೇಕ್ ಮಾಡ್ತೀರಿ ಅಂದರೆ
ಎ ಒ ಸಿ ಅಂತ ಬರಿತೀರಿ. ನಾವು ಲೈನಿಗೆ ಯಾವಾಗಲೂ 2 ಪಾಯಿಂಟ್ಸ್ನೇ ರೆಪ್ರೆಸೆಂಟ್ ಮಾಡೋದು. ದಟ್ ಈಸ್ ಇದು 1 ಪಾಯಿಂಟ್ ಆಫ್ ಸರ್ಕಲ್, ಇನ್ನು ಅನದರ್ ಪಾಯಿಂಟ್ ಆಫ್ ಸರ್ಕಲ್. ಸೊ ಎ ಸಿ ಈಸ್ ಎ ಡಯಾಮೀಟರ್. And D question, 2 points, sorry, a chord andre enu, just it is a line segment joining any 2 points of the circle. Any 2 points of the circle na join madidre ee line matra. So ED is a chord. ED is a chord. ನೀವು ಇದು ತಗೊಳ್ಳೋ ಹಾಗಿಲ್ಲ. ED is a chord. Next E, 2 points in the interior. Interior ಅಂದರೆ ಇನ್ಸೈಡ್. ಯಾವುದು ಇದೆ 2 ಪಾಯಿಂಟ್ಸ್? ಒಂದು P ಇದೆ, ಇನ್ನೊಂದು O ಇದೆ. O and P are 2 points in the interior. O and P are 2 points in the interior. ಇಂಟೀರಿಯರ್ ಅಂದರೆ ಇನ್ಸೈಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಫ್, ಎ ಪಾಯಿಂಟ್ ಇನ್ ದ ಎಕ್ಸ್ಟೀರಿಯರ್. ಔಟ್ಸೈಡ್ ಆಫ್ ದ ಸರ್ಕಲ್ ಯಾವ ಪಾಯಿಂಟ್ ಇದೆ ನೋಡ್ರಿ? ಓನ್ಲಿ 1 ಪಾಯಿಂಟ್, ದಟ್ ಈಸ್ ಪಾಯಿಂಟ್ ಕ್ಯೂ. ಇದಿಷ್ಟು ಸರ್ಕಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಪಾಯಿಂಟ್ ಕ್ಯೂ. ಕೆಲವರು ಈ ಪಾಯಿಂಟ್ಸ್ನ ಹೊರಗಡೆ ಮಾರ್ಕ್ ಮಾಡಿದ್ದೀವಿ, ಎಲ್ಲ ಎ ಸಿ ಡಿ ಎಲ್ಲ ಹೊರಗಡೆ ಬರೆದಿದ್ದೀವಿ, ಜಸ್ಟ್ ಬರೆದಿದ್ದೀವಿ. ಆದರೆ ಪಾಯಿಂಟ್ಸ್ ಇರೋದು ಆನ್ ದ ಸರ್ಕಲ್ ಮೇಲ್ಗಡೆ ಪಾಯಿಂಟ್ಸ್ ಇರೋದು. ಸೊ ಕ್ಯೂ ಈಸ್ ದ ಪಾಯಿಂಟ್ ಇನ್ ದ ಎಕ್ಸ್ಟೀರಿಯರ್. ಇವೆಲ್ಲ ಆನ್ ದ ಸರ್ಕಲ್ ಇರೋವಂಥ ಪಾಯಿಂಟ್ಸು, ಎ ಬಿ ಸಿ ಡಿ ಇ, ನಾಟ್ ಆನ್ ದ ಔಟ್ಸೈಡ್. ಔಟ್ಸೈಡ್ ಇಲ್ಲ, ಅದು ಕ್ಯೂ ಮಾತ್ರ ಔಟ್ಸೈಡ್ ಇರೋದು. ಸೊ ಕ್ಯೂ ಈಸ್ ಇನ್ ಎಕ್ಸ್ಟೀರಿಯರ್. ಕ್ಯೂ ಈಸ್ ಇನ್ ದ ಎಕ್ಸ್ಟೀರಿಯರ್ of the circle. Next F G, a sector. Sector ಗೆ ಡೆಫಿನಿಷನ್ ಏನು ಹೇಳಿದೆ ನಾನು? ಇಟ್ ಈಸ್ ಅ ಶೇಡೆಡ್ ಪೋರ್ಷನ್, ಇಂಟೀರಿಯರ್ ಪೋರ್ಷನ್, ಆ್ಯಂಡ್ ಇಟ್ ಶುಡ್ ಎನ್ಕ್ಲೋಸ್ಡ್ ಟು ರೇಡಿಯಸ್ ಆ್ಯಂಡ್ 1 ಆರ್ಕ್. ಇಲ್ಲಿ 2 ರೇಡಿಯಸ್ ಇದೆ ಆ್ಯಂಡ್ 1 ಆರ್ಕ್ ಇದೆ. ಸೊ AOB is a sector. AOB is a sector. And segment. Segment ಅಂದರೆ ಏನು? ಇಂಟೀರಿಯರ್ ಪೋರ್ಷನ್ ಎನ್ಕ್ಲೋಸ್ಡ್ ಬೈ ಕಾರ್ಡ್. ಇಲ್ಲಿ ಆಲ್ರೆಡಿ 1 ಕಾರ್ಡ್ ಇದೆ ಆ್ಯಂಡ್ 1 ಆರ್ಕ್. ಕಾರ್ಡ್ ಮತ್ತು ಆರ್ಕ್ನ ಜಾಯಿನ್ ಇಂಟೀರಿಯರ್ ಪೋರ್ಷನ್ನ ನಾವೇನಂತ ಹೇಳ್ಬೋದು? ಸೆಗ್ಮೆಂಟ್ ಅಂತ ಹೇಳ್ಬೋದು. ಸೊ ಸಿ, ಇಲ್ಲಿ ಇಡೀ ಬಾರ್ ಅಂತ ಬರೀಬೇಕು. ಯಾಕೆ ಅಂದರೆ ಇಡೀ ಬಾರ್ ನಾವು ಕಾರ್ಡ್ ಬರಿಬೇಕಾದ್ರೆ ಲೈನ್ ಸೆಗ್ಮೆಂಟ್ನ ಹೇಳ್ತೀವಿ. ಸೊ ಅದಕ್ಕೆ ಇಡೀ ಬಾರ್ ಈಸ್ ಎ ಕಾರ್ಡ್ ಅಂತ ಬರೀಬೇಕು. ಅದೇ ಲಾಸ್ಟ್ ಕ್ವೆಶನ್ ಏನಿದೆ, ಸೆಗ್ಮೆಂಟ್ ಅಂತ ಹೇಳ್ತಿದ್ದಾರೆ ಅಲ್ವಾ? ಸೊ ಅದಕ್ಕೆ ಇಡೀ ಶೇಡೆಡ್ ರೀಜನ್ ಅಂದರೆ ಈ ರೀಜನನ್ನು ನಾವೇನಂತ ಹೇಳ್ತೀವಿ? ಸೆಗ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಡೀ ಶೇಡೆಡ್ ರೀಜನ್ ಈಸ್ ಎ ಸೆಗ್ಮೆಂಟ್. This is the answer for first question. If you are clear with this question, let us start second question. This is a very easiest and very easily scoring question once if you are clear with all the concept. So read the second question. Is every diameter of a circle is also a curve? I already explained this question in our theory topic only. Is every diameter, ಏನು ಹೇಳ್ತಿದ್ದಾರೆ? Every diameter of a circle is curved. ಟ್ರೂ, ಕರೆಕ್ಟ್ ಅಲ್ವಾ? ನೀವು ಈ ಥರನೂ ಡಯಾಮೀಟರ್ ಡ್ರಾ ಮಾಡ್ಬೋದು, ಹಿಂಗೂ ಡ್ರಾ ಮಾಡ್ಬೋದು, ಹಿಂಗೂ ಡ್ರಾ ಮಾಡ್ಬೋದು.
ಎಲ್ಲ ಡಯಾಮೀಟರ್ಸು ನಮಗೇನಾಗುತ್ತೆ ಕಾರ್ಡ್ ಆಗುತ್ತೆ. ಯಾಕೆ ಅಂದರೆ ಡಯಾಮೀಟರ್ ಡೆಫಿನೇಷನ್ ಏನು, 2 ಪಾಯಿಂಟ್ಸ್ ಆಫ್ ದ ಸರ್ಕಲ್ನ ಜಾಯಿನ್ ಮಾಡೋದು. ಸೊ ಕಾರ್ಡ್ ಅಂದರೂ ಕೂಡ ಅದೇ 2 ಪಾಯಿಂಟ್ಸ್ ಆಫ್ ದ ಸರ್ಕಲ್ನ ಜಾಯಿನ್ ಮಾಡೋದು. ಸೊ ಒನ್ ಮೋರ್ ಕಂಡೀಷನ್, ಡಯಾಮೀಟರಲ್ಲಿ ಏನಾಗುತ್ತೆ ಸೆಂಟರಿಂದ ಪಾಸ್ ಆಗುತ್ತೆ. ಸೊ ಆಲ್ ಡಯಾಮೀಟರ್ ಆರ್ ಕಾರ್ಡ್ಸ್, ಆಲ್ ಡಯಾಮೀಟರ್ ಆರ್ ಕಾರ್ಡ್ಸ್. ಕ್ವೆಶನ್ ಏನು ಕೇಳಿದ್ದಾರೆ, ಈಸ್ ಎವ್ರಿ ಡಯಾಮೀಟರ್ ಆಫ್ ಎ ಸರ್ಕಲ್ ಈಸ್ ಕಾರ್ಡ್ ಅಂತ ಹೇಳಿದ್ರೆ ನಾವೇನಂತ ಬರೀಬೇಕು, ಎಸ್ ಎವ್ರಿ ಡಯಾಮೀಟರ್ ಆಫ್ ಎ ಸರ್ಕಲ್ ಈಸ್ ಆಲ್ಸೋ ಎ ಕಾರ್ಡ್. ಇಸ್ ಇಟ್ ಕ್ಲಿಯರ್? ಎಸ್ ಎವ್ರಿ ಡಯಾಮೀಟರ್, yes every diameter of a circle is also a chord. Next, B, is every chord of a circle is also a diameter. Every chord, see ಎಲ್ಲ ಕಾರ್ಡ್ಸು ಈಗ ಅದು ಕಾನ್ವರ್ಸ್ ಇದೆ, ಎ ಮತ್ತು ಬಿ ಸ್ಟೇಟ್ಮೆಂಟ್ ಜಸ್ಟ್ ಕಾನ್ವರ್ಸ್ ರಿವರ್ಸ್ ಇದೆ. ಎವ್ರಿ ಕಾರ್ಡ್, ಇದು ಎ ಬಿ ಅನ್ನೋದು ಒಂದು ಕಾರ್ಡ್ ಆಗುತ್ತೆ ಅಲ್ವಾ. ಎವ್ರಿ ಕಾರ್ಡ್ ಆಫ್ ಎ ಸರ್ಕಲ್ ಇಸ್ ಎ ಡಯಾಮೀಟರ್. ಇದು ಕಾರ್ಡ್ ಡಯಾಮೀಟರ್ ಆಗುತ್ತಾ? ಡಯಾಮೀಟರ್ ಆಗಲ್ಲ. ಯಾಕೆ ಅಂದರೆ ಇಟ್ ಈಸ್ ನಾಟ್ ಪಾಸಿಂಗ್ ಥ್ರೂ ಅ ಸೆಂಟರ್ ಅಲ್ವಾ. ಎಲ್ಲ ಕಾರ್ಡ್ಸ್ ನಮಗೆ ಡಯಾಮೀಟರ್ ಆಗಲ್ಲ. ಯಾವುದು ಸೆಂಟರಿಂದ ಪಾಸ್ ಆಗುವಂಥ ಕಾರ್ಡ್ ಇರುತ್ತಲ್ಲ ಆ ಕಾರ್ಡ್ ಮಾತ್ರ ನಮಗೆ ಏನಾಗುತ್ತೆ ಡಯಾಮೀಟರ್ ಆಗುತ್ತೆ. ಸೊ ನೋ ಎವ್ರಿ chord of a circle is not diameter. This is the answer for second question. Let us discuss third question. Draw any circle and mark. ಅಂದರೆ ಯಾವುದಾದ್ರೂ ಒಂದು ಸರ್ಕಲ್ನ ಡ್ರಾ ಮಾಡಿ ಅದಕ್ಕೆ ಮಾರ್ಕ್ ಮಾಡ್ತಾ ಹೋಗ್ರಿ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಡ್ರಾ ದ ಸರ್ಕಲ್ ಫಸ್ಟ್. Let us draw the circle. You have to use the compass. Draw any circle, mark its center. Center ಅಂತ ಮಾರ್ಕ್ ಮಾಡಬೇಕು. ನೀವೇನು ಬೇಕಾದರೂ ನೇಮ್ ಮಾಡ್ಬೋದು. Let us mark it as O, P, Q, R, S, X, Y, Z. You can name by any letter. So here I written as O. So for equation, center is O. Its center is O. Next, ಈ ರೇಡಿಯಸ್ನ ಮಾರ್ಕ್, ಎ ರೇಡಿಯಸ್ ಅಂದರೆ ಓನ್ಲಿ ಒನ್ ರೇಡಿಯಸ್ನ ಮಾರ್ಕ್ ಮಾಡಬೇಕು ನೀವು. ಸೊ ಓ ಸಿ ಈಸ್ ಎ ರೇಡಿಯಸ್. ಎಲ್ಲಿ ಬೇಕಾದರೂ ಡ್ರಾ ಮಾಡ್ಬೋದು. ರೇಡಿಯಸ್ನ ಈ ಥರನೇ ಬರಿಬೇಕು ಅಂತ ಇಲ್ಲ, ಹಿಂಗೂ ಬರಿಬೋದು. ಫಿಕ್ಸ್ಡ್ ಡಿಸ್ಟೆನ್ಸ್ ಇರುತ್ತೆ, ಎಲ್ಲಿ ಬೇಕಾದರೂ ಬರಿಬೋದು. ಓ ಸಿ ಈಸ್ ಎ ರೇಡಿಯಸ್. ಎ ಡಯಾಮೀಟರ್ ಹೇಳ್ತಿದ್ದಾರೆ. ಸೊ ಡಯಾಮೀಟರ್ ಎ ಸಿ ಈಸ್ ಎ ಡಯಾಮೀಟರ್ ಬರಿಬೋದಲ್ವಾ. ಡಯಾಮೀಟರ್ ಡೆಫಿನೇಷನ್ ಏನು ನಮಗೆ, ಇಟ್ ಶುಡ್ ಪಾಸ್ ಥ್ರೂ ಅ ಸೆಂಟರ್ ಆ್ಯಂಡ್ ಇಟ್ ಶುಡ್ ಜಾಯಿನ್ ಎನಿ 2 ಪಾಯಿಂಟ್ಸ್ ಆಫ್ ದ ಸರ್ಕಲ್. ಸೊ ಎ ಸಿ ಈಸ್ ಎ diameter and ಈ ಸೆಕ್ಟರ್ ಅಂತ ಅಂದರೆ ಏನು, 2 ರೇಡಿಯಸ್ ಇರಬೇಕು ಆ್ಯಂಡ್ 1 ಆರ್ಕ್ ಇರಬೇಕು. ಸೊ ಲೆಟ್ ಅಸ್ ಡ್ರಾ ಲೈಕ್ ದಿಸ್. ಏನು ಬೇಕಾದರೂ ನೇಮ್ ಮಾಡ್ಬೋದು. ಇಲ್ಲಿ 2 ರೇಡಿಯಸ್ ಇದೆ, 1 ಆರ್ಕ್ ಇದೆ. ಸೊ ಯು ಕ್ಯಾನ್ ಕಾಲ್ ODE. ODE is a sector
ನೆಕ್ಸ್ಟ್ ಇ ಎ ಸೆಗ್ಮೆಂಟ್ ಅಂದರೆ ಏನು? ಶೇಡೆಡ್ ಇಂಟೀರಿಯರ್ ಪೋರ್ಷನ್ ಶೇಡ್ ಆಗಿರಬೇಕು, ಒಂದು ಕಾರ್ಡ್ ಆ್ಯಂಡ್ ಒನ್ ಆರ್ಕಿಂದ ಇನ್ಕ್ಲೂಡ್ ಆಗಿರಬೇಕು. ಸೊ ಇ ಎಫ್ ಆ್ಯಂಡ್ ಜಿ. ಸೊ ಎಫ್ ಜಿ ಈಸ್ ಅ ಸೆಗ್ಮೆಂಟ್. ಎಫ್ ಜಿ ಶೇಡೆಡ್ ಪೋರ್ಷನ್. ಬರೀ ಕಾರ್ಡ್ ಅಂತ ಕೇಳಿದರೆ ನಾವು ಎಫ್ ಜಿನ ಮಾರ್ಕ್ ಮಾಡ್ತಿದ್ವಿ. ನಮಗೆ ಅಲ್ಲಿ ಏನು ಕೇಳಿದರೆ ಸೆಗ್ಮೆಂಟ್ ಕೇಳಿದ್ದಾರೆ. ಸೊ ಎಫ್ ಜಿ ಶೇಡೆಡ್ ರೀಜನ್ ಈಸ್ ಎ ಸೆಗ್ಮೆಂಟ್. ನೆಕ್ಸ್ಟ್ ಎಫ್ ಎ ಪಾಯಿಂಟ್ ಇನ್ ಇಟ್ಸ್ ಇಂಟೀರಿಯರ್. ಇಲ್ಲಿ ಆಲ್ರೆಡಿ ಒಂದು ಪಾಯಿಂಟ್ ಇದೆ. ಸೊ ಸೆಂಟರ್ನ ಏನಂತ ಹೇಳ್ಬೋದು? ಓ ಈಸ್ ಇನ್ ದ ಇಂಟೀರಿಯರ್. ಓ ಈಸ್ ಪಾಯಿಂಟ್ ಇನ್ ಇಟ್ಸ್ ಇಂಟೀರಿಯರ್. ನೆಕ್ಸ್ಟ್ ಜಿ ಎ ಪಾಯಿಂಟ್ ಇನ್ ಇಟ್ಸ್ ಎಕ್ಸ್ಟೀರಿಯರ್. ಅಂದರೆ ಸರ್ಕಲ್ನ ಔಟ್ಸೈಡ್ಗೆ ಒಂದು ಪಾಯಿಂಟ್ನ ಮಾರ್ಕ್ ಮಾಡಿರಿ ಅಂತ ಹೇಳಿದಾರಲ್ವಾ. ಸೊ ಲೆಟ್ ಅಸ್ ಮಾರ್ಕ್ ದಿಸ್ ಆ್ಯಸ್ ಪಾಯಿಂಟ್ ಪಿ. ಎಕ್ಸ್ಟರ್ನಲ್ ಅಂದರೆ ಎಕ್ಸ್ಟೀರಿಯರಲ್ಲಿ ಮಾರ್ಕ್ ಮಾಡಬೇಕು. ಸೊ ಎ ಪಾಯಿಂಟ್ ಇನ್ ದ ಎಕ್ಸ್ಟೀರಿಯರ್ ಈಸ್ ಪಿ. ಆ್ಯಂಡ್ ಲಾಸ್ಟ್ ಕ್ವೆಶನ್ ಆ್ಯಂಡ್ ಆರ್ಕ್. ಆರ್ಕ್ ಅಂತ ಕೇಳಿದ್ದಾರೆ. ಒನ್ ಆರ್ಕ್ ಅಂದರೆ ಇಲ್ಲಿ ಆಲ್ರೆಡಿ ಬರೆದಿದ್ದೀವಿ. ಡಿ ಇ ಇದನ್ನು ಬೇಕಾದರೆ ತೊಗೋಬೋದು, ಎಫ್ ಜಿ ಇದನ್ನು ಬೇಕಾದರೆ ತೊಗೋಬೋದು. ಆರ್ಕ್ ಎಫ್ ಜಿ ಅಂತ ಬರೆದ್ರೆ ನಮಗೆ ಕಾರ್ಡು ಆಗುತ್ತೆ. ಅದೇ ಥರ ಎಫ್ ಜಿನ ಸೆಗ್ಮೆಂಟು ತೊಗೋಬೋದು, ಎಫ್ ಜಿನ ಆರ್ಕು ತೊಗೋಬೋದು. ಕಾರ್ಡ್ ಅಂತ ಬರೀಬೇಕಾದ್ರೆ ಎಫ್ ಜಿ ಬಾರ್ ಅಂತ ಬರಿತೀವಿ, ಅದು ಲೈನ ರೆಪ್ರೆಸೆಂಟ್ ಮಾಡುತ್ತೆ, ಅದು ಕಾರ್ಡ್ ಆಗುತ್ತೆ. ಸೆಗ್ಮೆಂಟ್ನೇ ಬರಿಬೇಕಾದ್ರೆ ಎಫ್ ಜಿ ಶೇಡೆಡ್ ಪೋರ್ಷನ್ ಅಂತ ಬರಿತೀವಿ, ಅದು ಸೆಗ್ಮೆಂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಆರ್ಕ್ ಅಂತ ಬರಿಬೇಕಾದ್ರೆ ಎಫ್ ಜಿ ಈ ಸಿಂಬಲ್ನ ಯೂಸ್ ಮಾಡ್ತೀವಿ, ಅವಾಗ ಏನು ರೆಪ್ರೆಸೆಂಟ್ ಮಾಡುತ್ತೆ? ಬರೀ ಲೆಟರ್ಸ್ ಅಲ್ಲ, ಸಿಂಬಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಫ್ ಜಿ ಬಾರ್ ಈಸ್ ಆ್ಯಂಡ್ ಆರ್ಕ್ ಆ ಥರನೂ ಬರಿಬೋದು. ಇಲ್ಲಿ ನಮಗೆ ಇನ್ನೊಂದು ಆರ್ಕ್ ಇದೆ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಈ ಆರ್ಕ್ ತೊಗೊಳ್ತೀನಿ ನಾನು. ಡಿ ಇ ಈಸ್ ಆ್ಯಂಡ್ ಆರ್ಕ್. So DE is an arc. This is about question 3. Let us start our last question, that is say true or false. If you know all the concept, you can easily say the answer. Two diameters of circle will necessarily intersect. ಅದೇ ಎರಡು ಡಯಾಮೀಟರ್ನ ಡ್ರಾ ಮಾಡಿರಿ, ಅದು ಇಂಟರ್ಸೆಕ್ಟ್ ಆಗುತ್ತಾ ಅಂತ ಚೆಕ್ ಮಾಡಿ. ಇಂಟರ್ಸೆಕ್ಟ್ ಅಂದರೆ ಮೀನಿಂಗ್ ಮೀಟಿಂಗ್. ಆ ಎರಡೂ ಡಯಾಮೀಟರ್ಸು ಮೀಟ್ ಆಗುತ್ತಾ ಒಂದು ಪಾಯಿಂಟಲ್ಲಿ ಅಂತ ಕೇಳ್ತಿದ್ದಾರೆ. ಸೊ ದಿಸ್ ಇಸ್ ಒನ್ ಡಯಾಮೀಟರ್. ಯು ಕ್ಯಾನ್ ಡ್ರಾ ಎನಿವೇರ್, ಯು ಕ್ಯಾನ್ ಡ್ರಾ ಹಿಯರ್ ಆಲ್ಸೋ. ದೀಸ್ ಟು ಡಯಾಮೀಟರ್ಸ್ ಆರ್ ಮೀಟಿಂಗ್ ಅಟ್ ದ ಸೆಂಟರ್. ಯಾಕೆಂದರೆ ಎಲ್ಲ ಡಯಾಮೀಟರ್ಸು ನಮಗೆ ಸೆಂಟರಿಂದನೇ ಪಾಸ್ ಆಗಬೇಕಲ್ವಾ. ಸೊ ಸೆಂಟರಿಂದ ಪಾಸ್ ಆಗಬೇಕು ಅಂದರೆ ಅದು ಎಲ್ಲ ಡಯಾಮೀಟರ್ಸು ಸೆಂಟರಲ್ಲಿ ಮೀಟ್ ಆಗಲೇಬೇಕು. ದಿಸ್ ಇಸ್ ಒನ್ ಡಯಾಮೀಟರ್ ಆ್ಯಂಡ್ ದಿಸ್ ಇಸ್ ಅನದರ್ ಡಯಾಮೀಟರ್. ಯು ಕ್ಯಾನ್ ಟೇಕ್ ಎನಿ ಟೂ ಡಯಾಮೀಟರ್ಸ್, ಆಲ್ ದ ಡಯಾಮೀಟರ್ಸ್ meeting at the center only. So the statement true. Two diameters of a circle will necessarily meet aglebeku. So the statement is true. The answer for A question is true. And B, the center of a circle is always in the interior. ಸರ್ಕಲ್ ಸೆಂಟರ್ ಯಾವಾಗಲೂ ಇಂಟೀರಿಯರಲ್ಲೇ ಇರುತ್ತೆ, ಎಕ್ಸ್ಟೀರಿಯರ್ ಇದ್ದರೆ ನಾವು ಡ್ರಾನೇ ಮಾಡೋಕ್ಕಾಗಲ್ಲ ಸರ್ಕಲ್. ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. ಇಂಟೀರಿಯರ್ ಅಂದರೆ ಇನ್ಸೈಡ್. ದಿಸ್ ಇಸ್ ದ ಆನ್ಸರ್ ಫಾರ್ 4.6. By this exercise, this lesson will complete. So go through all the definitions and solve all the exercise problems. Thank you, students.